ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯಲ್ಲೇ ನ್ಯಾಚುರಲ್ ಆಗಿ ಕೂದಲಿಗೆ ಕಲರ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಹೊಸಬ್ರು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತುಂಬಾ ಈಸಿ ಆಗಿರುವಂಥ ಹೋಮ್ ರೆಮಿಡಿ. ಈ ಹೋಮ್ ರೆಮಿಡಿಯನ್ನು ಹುಡುಗಿಯರು ಹುಡುಗರು ಯಾವ ಏಜಿನವರು ಸಹ ಹೇರ್ ಪ್ಯಾಕನ್ನು ಮಾಡಿ ಹಚ್ಚಬಹುದು. ಕೆಲವರಿಗೆ ಹೇರ್ ಕಲರ್ ಮಾಡೋದಂದ್ರೆ ತುಂಬ ಇಷ್ಟ ಇರ್ತದೆ. ಪದೇ ಪದೇ ಹೇರ್ ಕಲರ್ ಮಾಡ್ತಾ ಇರ್ತಾರೆ. ಹೇರ್ ತುಂಬ ಕಲರಾಗಿ ಕಾಣಬೇಕಂತ ಅಂಗಡಿಗೆ ಹೋಗ್ತೀವಿ, ಕೆಮಿಕಲ್ ಇರುವಂಥ ಹೇರ್ ಡೈ ತರ್ತೀವಿ, ಹೇರಿಗೆ ಹಚ್ಚುತ್ತೀವಿ. ಕೆಮಿಕಲ್ ಇರುವ ಕಲರ್ ತಂದು ಹಚ್ಚೋದ್ರಿಂದ ಕೂದಲು ತುಂಬಾ ಉದುರುತ್ತದೆ. ಮನೆಯಲ್ಲೇ ನ್ಯಾಚುರಲ್ ಆಗಿ ಹೇರ್ ಕಲರನ್ನು ಮಾಡಿ ಹೇರಿಗೆ ಹಚ್ಚೋದ್ರಿಂದ ಕೂದಲು ಉದುರುವುದಿಲ್ಲ. ಹೇರ್ ಕಲರ್ ಮಾಡಲಿಕ್ಕೆ ಬೇಕಾದದ್ದು ಬೀಟ್ರೋಟ್ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ಹೇರಿಗೆ ಅಷ್ಟೇ ಒಳ್ಳೆಯದು. ಹೇರ್ ತುಂಬ ಶೈನಿಂಗ್ ಆಗ್ತದೆ, ಒಳ್ಳೆ ಕಲರ್ ಬರ್ತದೆ, ಹೇರ್ ಫಾಲ್ ಆಗುವಂತಹ ಸಮಸ್ಯೆ ಸಹ ಕಡಿಮೆ ಆಗ್ತದೆ. ಅಂಗಡಿಯಿಂದೆಲ್ಲ ಕಲರ್ ತಂದು ಹೇರಿಗೆ ಹಚ್ಚೋದಕ್ಕಿಂತ ನೋಡಿ ಮನೆಯಲ್ಲೇ ನಾವು ನ್ಯಾಚುರಲ್ ಆಗಿ ಕಲರ್ ಮಾಡಿದರೆ ಕೂದಲು ಉದುರುವುದಿಲ್ಲ. ಈ ಥರ ಕಲರ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಲರ್ ಬರ್ತದೆ. ಬೀಟ್ರೂಟನ್ನು ಚೆನ್ನಾಗಿ ತೊಳೆದು ಬೀಟ್ರೂಟ್ ಇದು ಸಿಪ್ಪೆ ತೆಗಿಬೇಕು. ಬೀಟ್ರೂಟ್ ಕೂದಲಿಗೆ ತುಂಬಾನೇ ಒಳ್ಳೆಯದು. ಹೇರ್ ಫಾಲ್ ಆಗ್ತಾ ಇದ್ರೆ ಕಡಿಮೆ ಆಗ್ತದೆ. ಈ ಹೇರ್ ಪ್ಯಾಕ್ ಅನ್ನು ಹಾಕೋದ್ರಿಂದ ಬಿಳಿ ಕೂದಲಿದ್ರೆ ಹೇರ್ ಕಲರ್ ಚೇಂಜ್ ಆಗ್ತದೆ. ಸಿಪ್ಪೆ ತೆಗೆದಾದ ನಂತರ ಚೆನ್ನಾಗಿ ತುರಿಬೇಕು. ನೋಡಿ ಈಗೆಲ್ಲ ತುರಿದಾಗಿದೆ. ಇದಕ್ಕೆ ಏನೆಲ್ಲ ಮಿಕ್ಸ್ ಮಾಡಬೇಕು ನೋಡಿ, ಅದನ್ನೆಲ್ಲ ಮಿಕ್ಸ್ ಮಾಡಿ ಕೂದಲಿಗೆ ಹಚ್ಚೋದ್ರಿಂದ ಕೂದಲಿಗೆ ತುಂಬ ಚೆನ್ನಾಗಿ ಕಲರ್ ಬರ್ತದೆ. ಪಾತ್ರೆಗೆ 1 ಗ್ಲಾಸ್ ನೀರನ್ನು ಹಾಕಿ ಸ್ಟವ್ ಮೇಲೆ ಇಟ್ಟಿದ್ದೇನೆ. ನೀರು ಬಿಸಿ ಆಗುವಾಗ ಅದಕ್ಕೆ ತುರಿದು ಇಟ್ಟಿರುವಂಥ ಬೀಟ್ರೂಟನ್ನು ಹಾಕಬೇಕು. ಬೀಟ್ರೂಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೀಟ್ರೂಟ್ ತುಂಬ ಒಳ್ಳೆ ಕಲರ್ ಕೊಡ್ತದೆ ಕೂದಲಿಗೆ. ಇದನ್ನು 3-4 ಸಲ ನಾವು ಇದೇ ಮೆಥಡ್ ಮಾಡಿ ಕೂದಲಿಗೆ ಹಚ್ಚಿದರೆ ಒಳ್ಳೆ ಡಾರ್ಕ್ ಕಲರ್ ಬರ್ತದೆ ಕೂದಲಿಗೆ. 1 ಲೋಟ ನೀರು ಹಾಕಿದ್ದು ಅರ್ಧ ಲೋಟದಷ್ಟು ನೀರು ಹಾಕಬೇಕು. ಈಗ ಇದಕ್ಕೆ ನಾನು 2 ಸ್ಪೂನ್ ಕಾಫಿ ಪೌಡರ್ ಹಾಕ್ತಿದ್ದೇನೆ. ಕಾಫಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಬೇಕು. ನೋಡಿ ಇದರ ಕಲರ್ ನೋಡಿ ಎಷ್ಟು ಚೆಂದ ಕಾಣ್ತಿದೆ ನೋಡಿ. 1 ಲೋಟ ನೀರು ಅರ್ಧ ಲೋಟ ಆಗುವಷ್ಟು ಇದನ್ನು ಕುದಿಸಬೇಕು. ಕುದ್ದು ಒಳ್ಳೆ ಕಲರ್ ಬರ್ತದೆ. ನೀರಿನಲ್ಲಿ ಪೂರ್ತಿ ಕಲರ್ ಬಿಡಬೇಕು. ಅಂಗಡಿಯಿಂದ ಕಲರ್ ತಂದು ಕೂದಲಿಗೆ ಹಚ್ಚೋದ್ರಿಂದ ಕಲರ್ ತುಂಬ ದಿನದವರೆಗೆ ಇರ್ತದೆ, ಆದರೆ ಕೂದಲು ತುಂಬಾ ಉದುರುತ್ತದೆ. ಅದರಿಂದ ಸೈಡ್ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಸಹ ಇರ್ತದೆ. ಕೆಲವರಿಗೆ ಅಲರ್ಜಿ ಆಗ್ತದೆ, ಕಣ್ಣಿಗೆ ಸಹ ಅಷ್ಟು ಒಳ್ಳೆಯದಲ್ಲ. ಆಚೆಯಿಂದ ಕಲರ್ ತಂದು ಹೇರಿಗೆ ಹಾಕೋದ್ರಿಂದ ಈ ಥರ ನ್ಯಾಚುರಲ್ ಆಗಿ ಕಲರ್ ಮಾಡಿದರೆ ತುಂಬಾ ಒಳ್ಳೆಯದು. ಕೂದಲು ತುಂಬ ಚೆನ್ನಾಗಿ ಬೆಳೀತದೆ. ಕೂದಲು ಉದುರುವ ಸಮಸ್ಯೆ ಸಹ ಕಡಿಮೆ ಆಗ್ತದೆ. ಕೂದಲು ಶೈನಿಂಗ್ ಆಗ್ತದೆ. ಚೆನ್ನಾಗಿ ಕುದಿಸಬೇಕು. ಬೀಟ್ರೂಟ್ ಮತ್ತು ಕಾಫಿ ಪೌಡರ್ ಚೆನ್ನಾಗಿ ಕುದಿದು ಕಲರ್ ಚೇಂಜ್ ಆಗಬೇಕು ನೀರಿದು. ಇದನ್ನು ಶೋಧಿಸಿಕೊಳ್ಬೇಕು. ರಸ ಮಾತ್ರ ಬೇಕು. ಎಷ್ಟು ನೀರಿದೆ ನೋಡಿ ಅಷ್ಟು ನೀರನ್ನು ಚೆನ್ನಾಗಿ ಶೋಧಿಸ್ಕೊಳ್ಬೇಕು. ಕಾಫಿ ಪೌಡರ್ ಮತ್ತು ಬೀಟ್ರೂಟ್ ಹಾಕಿರೋದ್ರಿಂದ ಹೇರಿಗೆ ತುಂಬ ಒಳ್ಳೆ ಕಲರ್ ಬರ್ತದೆ. ನೋಡಿ ಇಷ್ಟು ರಸ ಸಿಕ್ಕಿದೆ ನೋಡಿ, ಕಲರ್ ನೋಡಿ ಎಷ್ಟು ಚೆಂದ ಕಾಣ್ತಿದೆ ನೋಡಿ. ನಂತರ 1 ಬೌಲಿಗೆ ಹೆನ್ನ ಮೆಹಂದಿ ಪೌಡರನ್ನು ಹಾಕಿದ್ದೇನೆ. ಯಾವ ಮೆಹಂದಿ ಪೌಡರನ್ನು ಸಹ ಹಾಕ್ಬೋದು. ನಿಮ್ಮ ಹೇರಿಗೆ ಯಾವ ಮೆಹಂದಿ ಪೌಡರ್ ಸೆಟ್ ಆಗ್ತದೆ ನೋಡಿ ಅದೇ ಮೆಹಂದಿ ಪೌಡರನ್ನು ಹಾಕಿ. ಹೇರ್ನ ಲೆಂತ್ ನೋಡಿ ಹಾಕಿ. ನಿಮ್ಮ ಕೂದಲು ತುಂಬ ಉದ್ದ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕಿ, ಕಡಿಮೆ ಇದ್ದರೆ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ಹೇರ್ ಲಾಂಗ್ ಇದ್ದರೆ ಬೀಟ್ರೂಟನ್ನು ಹಾಕುವಾಗ 1.5 ಬೀಟ್ರೂಟನ್ನು ಹಾಕಿ, ನೀರು ಸ್ವಲ್ಪ ಜಾಸ್ತಿ ಹಾಕಿ, ಟೀ ಪೌಡರ್ ಸಹ ಸ್ವಲ್ಪ ಜಾಸ್ತಿ ಹಾಕಿ. ಚಿಕ್ಕ ಹೇರ್ ಇದ್ದರೆ ಸ್ವಲ್ಪ ಕಡಿಮೆ ಹಾಕಿ. ಇದಕ್ಕೆ ಬೀಟ್ರೂಟ್ ರಸ ಇದೆ ನೋಡಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಹಾಕಿ, ಒಂದೇ ಸಲ ತುಂಬ ಹಾಕಬೇಡಿ. ಕಾಲೇಜಿಗೆ ಹೋಗುವ ಹುಡುಗ ಹುಡುಗಿಯರದ್ದು ಹೇರ್ ವೈಟ್ ಆಗಿರ್ತದೆ ನೋಡಿ, ಅವರು ಈ ರೀತಿ ಹೇರ್ ಪ್ಯಾಕನ್ನು ಮಾಡಿ ಹಾಕ್ಬೋದು. ಹೇರ್ ಕಲರ್ ಚೇಂಜ್ ಆಗ್ತದೆ. ಹೇರ್ ಕಲರ್ ಮಾಡಿದಾಗೆ ಸಹ ಕಾಣ್ತದೆ, ವೈಟ್ ಹೇರ್ ಕಾಣಲ್ಲ. ವಾರಕ್ಕೆ 1 ಸಲ ನೋಡಿ ಈ ಹೇರ್ ಪ್ಯಾಕನ್ನು ಮಾಡಿ ಹಾಕ್ಬೋದು. ಏನು ಪ್ರಾಬ್ಲಮ್ ಆಗಲ್ಲ. ಹೇರಿಗೆ ತುಂಬಾ ಒಳ್ಳೆಯದು ನೋಡಿ. ಕೆಮಿಕಲ್ ಇರುವಂಥ ಕಲರೆಲ್ಲ ಹಾಕೋದಕ್ಕಿಂತ ಈ ರೀತಿ ಮಾಡಿ ಹೇರಿಗೆ ಹಾಕ್ಬೋದು. ಕಲರ್ ಚೇಂಜ್ ಆಗಬೇಕು, ಕಪ್ಪಾಗಬೇಕು, ಕೆಂಪಾಗಬೇಕು ಅಂತ ಕೆಮಿಕಲ್ ಇರುವಂಥ ಹೇರ್ ಕಲರನ್ನು ಹಾಕೋದಕ್ಕಿಂತ ನೋಡಿ ಈ ರೀತಿ ಹೇರ್ ಕಲರನ್ನು ಮಾಡಿ ಹೇರಿಗೆ ಹಚ್ಬೋದು. ಇದಕ್ಕೆ 1 ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೇನೆ. ವಾರಕ್ಕೆ 1 ಸಲ ಈ ಹೇರ್ ಪ್ಯಾಕನ್ನು ಮಾಡಿ ಹಚ್ಬೋದು. ಹೇರಿಗೆ ತುಂಬಾ ಒಳ್ಳೆಯದು ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟು ಇರಬಾರ್ದು. ಹಿಂದಿನ ದಿನ ರಾತ್ರಿನೇ ಇದನ್ನು ಮಿಕ್ಸ್ ಮಾಡಿ ಇಟ್ಟಿರಬೇಕು. ಇದನ್ನು ಮಿಕ್ಸ್ ಮಾಡಿ ಆವಾಗಲೇ ಹೇರಿಗೆ ಹಚ್ಚಬಾರ್ದು. ಆವಾಗಲೇ ಹಚ್ಚಿದರೆ ಕಲರ್ ಬರುವುದಿಲ್ಲ.
ನೈಟ್ ಪ್ಯಾಕನ್ನು ರೆಡಿ ಮಾಡಿಟ್ಟರೆ ಬೆಳಿಗ್ಗೆ ಎದ್ದ ತಕ್ಷಣ ಹೇರಿಗೆ ಹಚ್ಚಿ ಹೇರ್ ವಾಶ್ ಮಾಡ್ಬೋದು. ಅಥವಾ ಬೆಳಿಗ್ಗೆ ಈ ಥರ ಪ್ಯಾಕನ್ನು ರೆಡಿ ಮಾಡಿ ಇಟ್ಟರೆ ಸಂಜೆ ಕೂದಲಿಗೆ ಹಚ್ಚಿ ಹೇರ್ ವಾಶ್ ಮಾಡ್ಬೋದು. ರೆಡಿ ಮಾಡಿ ಆವಾಗಲೇ ಹೇರಿಗೆ ಹಚ್ಚಬಾರ್ದು, ಕಲರ್ ಬರುವುದಿಲ್ಲ. ಮುಚ್ಚಳ ಮುಚ್ಚಿ ಓವರ್ ನೈಟ್ ಇಡಬೇಕು. 5 ರಿಂದ 6 ಗಂಟೆ ನೋಡಿದನ್ನು ಹೀಗೆ ಇಟ್ಟರೆ ಕಲರ್ ಚೆನ್ನಾಗಿ ಬರ್ತದೆ. ನೈಟ್ ನೋಡಿ ಈ ರೀತಿ ರೆಡಿ ಮಾಡಿಟ್ರೆ ಬೆಳಿಗ್ಗೆ ಪ್ಯಾಕ್ ರೆಡಿಯಾಗಿರ್ತದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಇದೀಗ ಪ್ಯಾಕ್ ರೆಡಿಯಾಗಿದೆ. ನಂತರ ಇದಕ್ಕೆ ನಾನು ಮೊಟ್ಟೆ ಹಾಕ್ತಾ ಇದ್ದೇನೆ. ಮೊಟ್ಟೆಯನ್ನು ಯೂಸ್ ಮಾಡಲಾದರೆ ನೀವು ಮೊಟ್ಟೆಯನ್ನು ಸ್ಕಿಪ್ ಮಾಡ್ಬೋದು. ಮೊಟ್ಟೆಯನ್ನು ಹಾಕಿದೆ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊಟ್ಟೆ ಹೇರಿಗೆ ತುಂಬಾ ಒಳ್ಳೆಯದು. ಕೂದಲಿನ ಬುಡ ಆಯಿಲಿ ಇದ್ದರೆ ಎಲ್ಲೋ ಹಾಕಬೇಡಿ, ವೈಟ್ ಮಾತ್ರ ಹಾಕಿ. ಕೂದಲಿನ ಬುಡ ಡ್ರೈ ಇದೆ ಅಂತ ಅನಿಸಿದರೆ ಎಲ್ಲೋನ ಆ್ಯಡ್ ಮಾಡಿ. ಕಾಫಿ ಪೌಡರ್, ಬೀಟ್ರೂಟ್ ರಸ ಇದು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು. ಈ ಪ್ಯಾಕನ್ನು ಹಚ್ಚೋದ್ರಿಂದ ಕೂದಲಿಗೆ ಒಳ್ಳೆ ಕಲರ್ ಬರ್ತದೆ. ನೋಡಿ ಈ ಹೇರ್ ಪ್ಯಾಕನ್ನು ನೋಡಿ ಫುಲ್ಲು ನೋಡಿ ಈ ರೀತಿಯಾಗಿ ಹೇರಿಗೆ ಹಚ್ಚಬೇಕು. ಕೂದಲಿನ ಮೇಲೆ ಮಾತ್ರ ಅಲ್ಲ, ಕೂದಲಿನ ಒಳಗಡೆ ಸಹ ಹಚ್ಚಬೇಕು. ಫುಲ್ಲು ಹೇರ್ ಪ್ಯಾಕನ್ನು ಕೂದಲಿಗೆ ಹಚ್ಚಿ 5 ಗಂಟೆ ಹಾಗೆಯೇ ಇಡಬೇಕು. ಹೇರಿಗೆ ಒಳ್ಳೆ ಕಲರ್ ಬರಬೇಕಾದ್ರೆ 5 ಗಂಟೆ ಹಾಗೆಯೇ ಇಡಬೇಕು. ಈ ಪ್ಯಾಕನ್ನು ಹಚ್ಚಿದ ಕೂಡಲೇ ಹೇರ್ ವಾಶ್ ಮಾಡಿದರೆ ಹೇರಿಗೆ ಕಲರ್ ಬರುವುದಿಲ್ಲ. ಫುಲ್ಲು ಕೂದಲಿಗೆ ಹಚ್ಚಿ, ಇಲ್ಲದ್ರೆ ನೋಡಿ ಇಲ್ಲಿ ಒಂದು ಕಲರ್ ಇಲ್ಲಿ ಒಂದು ಕಲರ್ ಆಗ್ತದೆ. ಅದಕ್ಕೆ ಹೇರಿಗೆ ಫುಲ್ ಹಚ್ಚಿ, ಇಲ್ಲದ್ರೆ ಅದು ಚೆಂದ ಕಾಣುವುದಿಲ್ಲ. ಹೇರ್ ವಾಶ್ ಮಾಡುವಾಗ ನಾವು ಬಿಸಿ ನೀರಿನಿಂದ ಹೇರ್ ವಾಶ್ ಮಾಡಬಾರ್ದು. ಉಗುರು ಬಿಸಿ ಇರುವಂಥ ನೀರಿನಿಂದಲೇ ಹೇರ್ ವಾಶ್ ಮಾಡಬೇಕು. ಬಿಸಿ ನೀರಿನಿಂದ ಹೇರ್ ವಾಶ್ ಮಾಡಿದರೆ ಕೂದಲು ಉದುರುತ್ತದೆ. ಹೇರ್ ವಾಶ್ ಮಾಡುವಾಗ ಶಾಂಪು ಹಾಕಲಿಕ್ಕಿಲ್ಲ, ನೀರಿಂದಲೇ ಹೇರ್ ವಾಶ್ ಮಾಡಬೇಕು. ಶಾಂಪು ಹಾಕಿದರೆ ಹೇರ್ ಕಲರ್ ಅಷ್ಟು ಚೆಂದ ಕಾಣಿಸಲ್ಲ. ನೆಕ್ಸ್ಟ್ ಡೇ ಶಾಂಪು ಹಾಕಿ ಹೇರ್ ವಾಶ್ ಮಾಡ್ಬೋದು. ಫುಲ್ಲು ಹೇರಿಗೆ ಪ್ಯಾಕನ್ನು ಹಾಕಿ ಆದ ನಂತರ 5 ಗಂಟೆ ಆದ ನಂತರ ಹೇರನ್ನು ವಾಶ್ ಮಾಡಬೇಕು. ಹೇರ್ ವಾಶ್ ಮಾಡಿ ಆದ ನಂತರ ನೋಡಿ ಹೇರಿಗೆ ಎಷ್ಟು ಚೆಂದ ಕಲರ್ ಬಂದಿದೆ ನೋಡಿ. ಈ ಹೋಮ್ ರೆಮಿಡಿಯನ್ನು ಹಚ್ಚೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ. ತುಂಬಾ ಈಸಿಯಾಗಿರುವ ಹೋಮ್ ರೆಮಿಡಿ, ತುಂಬಾ ಸುಲಭವಾಗಿ ಮನೆಯಲ್ಲೇ ಹೇರ್ ಕಲರನ್ನು ಮಾಡಬಹುದು. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.